ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸಮ್ಯಾ ಪ್ರದೀಪ್ ಬ್ಲಾಗ್ಸ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಾಳೆ. ಸೊ ಗೈಸ್, ಏನಂತಂದರೆ ಶನಿವಾರದಿಂದ ನಾನು ಇಷ್ಟಾಲೆ ಒಂದು 3-4 ದಿನ ಜಾಸ್ತಿನೇ ಆಯಿತು. ಪ್ರಮೋಷನ್ ಮುಗಿಸ್ಕೊಬಂದ್ಮೇಲೆ ವೀಡಿಯೋನೇ ಮಾಡಿಲ್ಲ. ಸೊ ಏನಕ್ಕಪ್ಪ ಅಂತಂದರೆ ಬೆಂಗಳೂರಿಂದ ಬಂದ್ವಿ ನಾವು. ಮೊನ್ನೆನೇ ಬಂದ್ವಿ ಅನಿಸುತ್ತೆ. ನಿನ್ನೆನೋ ಬಂದಿದ್ವಿ. ಆಮೇಲೆ ಸ್ಯಾಟರ್ಡೇ ಏನಾಯಿತು ಅಂದರೆ ಮಟನಿಗೆ ತುಂಬ ಸರ್ಚ್ ಮಾಡಿದ್ವಿ, ಎಲ್ಲೂ ಮಟನ್ನೇ ಸಿಗ್ತಾಯಿಲ್ಲ ನಮ್ಮ ಏರಿಯಾ ಕಡೆ. ಫುಲ್ಲು ಅಂಗಡಿಗಳೇ ಕ್ಲೋಸ್ ಆಗಿಬಿಟ್ಟಿದೆ, ಯಾಕೆ ಅಂತಲೇ ಗೊತ್ತಿಲ್ಲ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಗೈಸ್, ನಾವು ಮಟನಿಗೆ ತುಂಬ ಸರ್ಚಿಂಗ್ ಮಾಡಿದ್ವಿ. ವಿಲ್ಸನ್ ಗಾರ್ಡನ್, ಶಾಂತಿನಗರ್, ಲಕ್ಸಂದ್ರ, ಚಿನೇನಪಾಳ್ಯ, ಸೊ ಇಷ್ಟು ಏರಿಯಾಗಳಿಗೆಲ್ಲ ಹೋಗಿದ್ದೀವಿ. ನಾನು ಹೇಳ್ತಿದ್ದೆ ಪ್ರತಿಗೆ ಲಾಗ್ಸಲ್ಲಿ ಆ್ಯಡ್ ಮಾಡ್ತೀನಿ, ಮಟನ್ ಸಿಗ್ತಾಯಿಲ್ಲ ಅಂತೇಳ್ಬಿಟ್ಟು. ಸೊ ಅದಕ್ಕೆ ಪ್ರತಿ ಹೇಳ್ತಾರೆ, ನಿಂಗೇನು ಕೆಲಸ ಇಲ್ವಾ, ಅದನ್ನೆಲ್ಲ ಹಾಕ್ತಿದೆಯಲ್ಲ ಅಂತ. ಸೊ ಫೈನಲಿ ಮಟನ್ ಸಿಕ್ತು, ತೊಗೊಂಡು ಬಂದ್ವಿ. ಮಟನ್ ಸಾಂಬಾರು, ಚಪಾತಿ, ರೈಸು, ಕಬಾಬು ಎಲ್ಲ ಪ್ರಿಪೇರಿಂಗ್ ಮಾಡ್ತಾಯಿದ್ವಿ. ಸೊ ಪ್ರಿಪೇರ್ ಮಾಡ್ಕೊಂಡು ಚಪಾತಿ ತಿನ್ನಬೇಕಂತೆ. ಸೊ ಅದಕ್ಕೆ ತಿನ್ನೋದಕ್ಕೆ ತಟ್ಟೆಗೆ ಹಾಕ್ಕೊಡ್ಬೇಕು. ಆ ಕಡೆ ಅಲ್ಲಿ ನಮ್ಮಮ್ಮನೂ ಜಶುಮಾಗ ಊಟ ಮಾಡಿಸ್ತವ್ರೆ ನಮ್ಮಮ್ಮ. ಆ ಕಡೆ ಪ್ರತಿ ಫೋನ್ ನೋಡ್ಕೊ ಕೂತವ್ರೆ. ಅದಕ್ಕೆ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಅಡುಗೆ ಎಲ್ಲ ನಾನೇ ಮಾಡಿರೋದು ಇವತ್ತು. ಜನ್ಮಕ್ಕೆ ಹೋಗೋ ಅಕ್ಕಿ ತೊಗೊಂಡ್ಬಂದಿದ್ದಾಯ್ತು ಫೈನಲಿ. ಆಮೇಲೆ ಚಿಕನು, ಮಟನು, ಅದಕ್ಕೆ ಬೇಕಾದಂಥ ಐಟಮ್ಸ್ ಎಲ್ಲ ತೊಗೊಂಡು ಒಂದೇ ಸಲ ಬಂದ್ವಿ. ಅದನ್ನು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಏನೇ ನನ್ನ ಫೋನ್ ಡಿಕ್ಕಿ ಒಳಗಡೆ ಹಾಕ್ಕೊಟ್ಟಿದ್ದೆ, ಅದರಿಂದ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಂದಿದ್ದೆ. ಸ್ವಂತ ಅಕ್ಕ ಎಲ್ಲ ಬಂದಿರೋಳು ನೋಡಿ, ಹಿಂಗೆ ಮಾತಾಡ್ತೀನಿ. ಬ್ಲಾಗ್ಸ್ ಚಾನಲ್ ಐತೆ ಅಂತ ಗೊತ್ತಿಲ್ಲ. ಇವ್ರು ನನ್ನ ಸ್ವಂತ ಪ್ರಣತಿ ಅವ್ರಮ್ಮ. ತಿಂಗಳಿಗೆ 1000 ರೂಪಾಯಿ ಕೇಳೋದು, ದಿನಕ್ಕೆ 1000 ರೂಪಾಯಿ ರೆಂಟ್ಗೆ. ನಿಜ ಹೇಳ, ಮಕ್ಳು ಹುಟ್ಟಿದ್ಮೇಲೆ ನಮಗೆಲ್ಲ ವ್ಯಾಲ್ಯೂ ಇರೋಲ್ಲ. ಎಲ್ಲರೂ ಮಗು ಹೆಂಗೈತೆ, ಮಗು ನೋಡ್ಕೊ ಅಂತಾರೆ ಹೊರತು ನೀನು ಚೆನ್ನಾಗಿದೆಯಾ ಅಂತ ಕೇಳೋರು ಯಾರೂ ಇಲ್ಲ. ಅದಂತೂ ನಿಜ, ಪಕ್ಕ 100ಗೆ 200% ನಮಗೆಲ್ಲ ಗೊತ್ತಾಗೋಯ್ತು ಎಲ್ಲ ನಿನ್ನೆ. ಸೊ ನಾವು ಸೋಮವಾರದಿಂದ ತಿನ್ನಂಗಿಲ್ಲ, ಯಾಕಂದರೆ ಕಾರ್ತಿಕ ಶುರುವಾಗುತ್ತೆ, ನಾವು ತಿನ್ನಲ್ಲ. ಇನ್ನು 1.5 ಮಂತು ಅಂದರೆ ನವಂಬರ್ 26ವರೆಗೂ ನಾವು ತಿನ್ನಲ್ಲ. ಅದಾದಮೇಲೆ 5 ದಿನ ತಿನ್ನಲ್ಲ. ಒಟ್ಟಿನಲ್ಲಿ ಡಿಸೆಂಬರ್ 1st ವೀಕ್ವರೆಗೂ ತಿನ್ನಲ್ಲ. ಮತ್ತು ನಮ್ಮ ಅಕ್ಕನ ಮಗ ಶಬರಿಮಲೆ ಹೋಗ್ತಾನಲ್ಲ, ಅದಕ್ಕೋಸ್ಕರ ಅವರು ತಿನ್ನಲ್ಲ, ನಾವು ತಿನ್ನಲ್ಲ. ಅದಕ್ಕೆ ಎಷ್ಟು ಚಿಕನು ಮಟನ್ ಎಲ್ಲ ತರಿಸಿ ಊಟ ಮಾಡಿಕೊಂಡು, ಸೊ ಇವತ್ತು ಹೊರಡಬೇಕಿತ್ತು ಊರಿಗೆ. ಬಟ್ಟೆ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಪ್ರದೀಪ್ ಹೋಗೋಣ ಬಾ ಅಂತಂದರು. ಯಾಕಂದರೆ ಮಗಳಿಗೆ ಫಸ್ಟ್ ದೀಪಾವಳಿ ಅಂದ್ಬಿಟ್ಟು ಬಟ್ಟೆ ಶಾಪಿಂಗು. ಮತ್ತು ಇನ್ನೂ ಕಾಲ್ಮುರಿ ಹಚ್ಚುತ್ತೆ, ಅದನ್ನು ತೊಗೊಂಬಂದು ಹಾಕೋಣ ಅಂತಿದ್ದೀನಿ. ಸೊ ಇವಾಗ ಹೋಗಿ ಅದನ್ನು ಶಾಪಿಂಗ್ ಮಾಡ್ಕೊಂಡು ಒಟ್ಟಿಗೆ 12:30 ಅಷ್ಟೊತ್ತಿಗೆ ನಾನು ಇಲ್ಲಿ ಬರಬೇಕು. 12:30 1 ಗಂಟೆ ಅಷ್ಟೊತ್ತಿಗೆ. 1 ಗಂಟೆ ಊರಿಗೆ ಹೋಗಲ್ಲ. ಆ್ಯಕ್ಚುಲಾಗಿ ಪ್ರತಿ ಅವ್ರು ನಾನು ಊರಿಗೆ ಹೋಗ್ತೀನಿ ಅಂದರೆ ಇವತ್ತು ಸರ್ ಕ್ರಿಕೆಟ್ಗೆ ಹೋಗೋಕ್ಕೆ ಪ್ಲ್ಯಾನ್ ಇತ್ತು. ನಾವು ಆ್ಯಕ್ಚುಲಾಗಿ ಊರಿಗೆ ಹೋಗಬೇಕಿತ್ತು, ಬಟ್ ಬೇಡ, ಎಲ್ಲರೂ ಫಸ್ಟ್ ದೀಪಾವಳಿ ಅಲ್ವಾ, ಅವ್ರಿಗೆ ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳಿದ್ರು. ಹಂಗೆ ಒಂದು ಕಡೆಗ ತೊಗೊಂಬರೋಣ ಅಂತ ಇದ್ದೀನಿ. ಅದ್ರ ಹತ್ರ ಬಂದ್ವಿ. ಶಾಪಿಂಗ್ ಮಾಲ್ ಅಂತೇನಿಲ್ಲ, ಆಲ್ರೆಡಿ ಒಂದು ಜನ ಬಂದ್ಬಿಡ್ತಲ್ಲ, ಅಲ್ಲಿಗೆ ಗೊತ್ತಾ. ಒಂದು ವೆಸ್ಟರ್ನ್ ಡ್ರೆಸ್ ನೋಡಿದೆ, ಅದಕ್ಕೆ ನಮ್ಮ ಅಕ್ಕನೂ ಸೆಲೆಕ್ಷನ್ ಒಪ್ಕೊಳ್ಳಿಲ್ಲ. ಇವನು ಬೇಡ, ಅದು ಡ್ರೆಸ್ ಚೆನ್ನಾಗಿಲ್ಲ, ನಿನಗೆ ಚೆನ್ನಾಗೈತೆ, ನೋಡೋರು ಚೆನ್ನಾಗಿಲ್ಲ. ಯಾರು ನೋಡ್ಬೇಕು, ನೀನು ನೋಡ್ಬೇಕು. ಸೊ ಇಲ್ಲಿ ಜಶುಮಾಗ ಬಟ್ಟೆ ಸಿಗಲಿಲ್ಲ, ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಪ್ರದೀಪ್ ಬಂದರು. ಸೊ ಅವರು ಏರ್ಪೋರ್ಟ್ಸ್ ತೊಗೋತೀನಿ ಅಂದರು, ತೊಗೊಳ್ಳಿಲ್ಲ, ಯಾಕಂದರೆ ಅದಾಗಲಿಲ್ಲ. ಅದಕ್ಕೋಸ್ಕರ ಶಾಪಿಂಗ್ ವಿಡಿಯೋ ನೋಡ್ಕೊಬಂದ್ರಿ ಅಲ್ಲ. ನೆಕ್ಸ್ಟು ನಮ್ಮ ಗಾಡಿ ಪೂಜೆ ಹೇಗಿತ್ತು ಅಂತ ನೋಡ್ಕೊ. ನಮ್ಮ ಗಾಡಿಗೆ ಫ್ಲವರ್ ಡೆಕೋರೇಷನ್ ಆಗ್ತಾಯಿದೆ. ಸೊ ಫ್ಲವರ್ ಡೆಕೋರೇಷನ್ ನಾನೇನು ಬೇಡ, ಹಾರ ತೊಗೊಂಡು ಹಾಕಿ ಅಂತ ಹೇಳಿದ್ದೆ. ಬಟ್ ಅವರು ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿಸ್ತೀನಿ ಅಂದ್ಬಿಟ್ಟು ಫ್ಲವರ್ ಡೆಕೋರೇಷನ್ ಮಾಡಿಸಿದ್ರು. ಸೊ ಸಖತ್ತಾಗಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ಲವರ್ ಡೆಕೋರೇಷನು. ಆ್ಯಕ್ಚುಲಾಗಿ ಅಣ್ಣ ಬರೀ 100 ರೂಪೀಸ್ ತೊಗೊಂಡ್ರಂತೆ ಫ್ಲವರ್ ಡೆಕೋರೇಷನ್ಗೆ. ಸೊ ಸಖತ್ತಾಗಿ ಕಾಣ್ತಾಯಿತ್ತು ಮಾತ್ರ, ಅಲ್ಟಿಮೇಟ್ ಆಗೈತೆ. ಫುಲ್ ಎಂಡಿಂಗಲ್ಲಿ ನೋಡಿ ಫುಲ್ ಗಾಡಿದು ಡೆಕೋರೇಷನ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಆಮೇಲೆ ವೆಂಕಟೇಶ್ವರ ಅವರು ಕೆಲಸ ಮಾಡೋ ಹತ್ರನೇ ವೆಂಕಟೇಶ್ವರ ದೇವಸ್ಥಾನ ಇದೆ ಅಂತ ಹೇಳಿದ್ರು, ಅಲ್ಲಿ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಇದು ವೆಂಕಟೇಶ್ವರ ದೇವಸ್ಥಾನ. ಸೊ ಅಲ್ಲಿ ಪೂಜೆ ಮಾಡಿಸಿದ್ದು ಇವರು ಪೂಜಾರಿ, ಅವರು ಪೂಜೆ ಮಾಡ್ತಾಯಿದ್ರು.
ಅದು ನಾಮ ಎಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ರು. ಸೊ ನಾನು ಹೇಳಿದೆ ಅವ್ರಿಗೆ ಕ್ಲಿಪ್ಪಿಂಗ್ಸ್ ಹಾಕಿ ನನಗೆ ಬೇಕೇ ಬೇಕು ಗಾಡಿ ಅಂತ ಹೇಳಿ ಹಠ ಮಾಡಿ ಹಾಕ್ಸ್ಕೊಂಡೆ. ಆಮೇಲೆ ಸರಿ ಅಂದ್ಬಿಟ್ಟು ಪ್ರತಿ ಆಯಿತಮ್ಮ ಓಕೆ ಹಾಕ್ತೀನಿ ಅಂತ ಹೇಳಿದರು. ಇಸ್ಕಿಸಿದೆ ನಮ್ಮ ಗಾಡಿ ಪೂಜೆಯ ವಿಡಿಯೋ. ಅವ್ರಿಗೆ ನಾನು ಹೇಳ್ತಾಯಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ಫಸ್ಟೇ ಹಾರ ಹಾಕ್ಸಿ ಗಾಡಿಗೆ, ಬಟ್ ಫ್ಲವರ್ ಡೆಕೋರೇಷನ್ ಇರೋದು ಕಾರಣದಿಂದ ಹಾರ ಚೆನ್ನಾಗಿ ಕಾಣುತ್ತೆ ಅಂತಂದರು. ಸೊ ಅದಕ್ಕೋಸ್ಕರ ಅಲ್ಲೆಲ್ಲ 50 ರುಪೀಸ್ಗೆ ಗಾಡಿ ಪೂಜೆ ಮಾಡಿದ್ರಂತೆ. ನಮ್ಮಲ್ಲಿ 200 ಸಮಥಿಂಗ್ ತೊಗೊತಾರೆ ಒಂದು ಗಾಡಿ ಪೂಜೆ ಮಾಡೋದಕ್ಕೆ. ಫೇಸ್ಗೆ ಸಖತ್ತಾಗುತ್ತೆ. ಫುಲ್ ಈಗ ವಿಡಿಯೋ ಬರುತ್ತೆ ನೋಡಿ. ಫೈನಲಿ ಬಂದು ನಮ್ಮ ಗಾಡಿ ಲುಕ್ ಈ ಥರ ಇತ್ತು, ಸಖತ್ತಾಗಿ ಕಾಣ್ತಾ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಬಟ್ ಪ್ರವೀಣ್ ನನಗೆ ಕ್ಲಿಪ್ಪಿಂಗ್ಸ್ ಕಾಣಿಸ್ಕೊಟ್ಟಿದ್ದು, ಇದು ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸ್. ಸೊ ಸಖತ್ತಾಗಿತ್ತು. ಬಟ್ ಇದಕ್ಕೆ ನಾವಿನ್ನೂ ನಂಬರ್ ಪ್ಲೇಟ್ ಹಾಕ್ಸಿಲ್ಲ, ಇನ್ನೂ ಹಾಕ್ಸ್ಕೊಬೇಕು. ಸೊ 30 ಫಸ್ಟ್ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದ್ರಿಂದ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಲವ್ ಯು ಆಲ್, ಬಾಯ್.